ಅರ್ಚನೀಯ ಮಹಾನಗರದಲ್ಲಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಅನೇಕ ವರ್ಷಗಳ ಹಿಂದೆಯೇ ನಗರಸಭೆಯ ಮೂಲಕವಾಗಿ ಉಪವಿಭಾಗಾಧಿಕಾರಿ ಮೂಲಕವಾಗಿ ಈ ಭಾಗದಲ್ಲಿ ಸ್ವತಂತ್ರ ಹೋರಾಟ ಮಾಡಿದ ಮೊದಲ ಮಹಿಳೆಯಾಗಿರ್ತಕ್ಕಂಥ ಉತ್ಸವ ಮಾಡಬೇಕಾಗಿದೆ. ಸಾಂಕೇತಿಕವಾಗಿ ಚೆನ್ನಮ್ಮನ ಭಾವಚಿತ್ರವನ್ನೇ ಹಾಕಿ ಇಲ್ಲಿ ಅನಾವರಣ. ಆದರೆ ನಿನ್ನೆ ರಾತ್ರಿ ದಿಢೀರನೆ ಕೆಲವು ದುಷ್ಕರ್ಮಿಗಳು ಚೆನ್ನಮ್ಮನ ಭಾವಚಿತ್ರವನ್ನು ಏಕಾಏಕಿ ಯಾವುದೇ ಮುನ್ಸೂಚನೆ ಕೊಡಲಾರದೆ ತೆರವುಗೊಳಿಸುವ ಪ್ರಯತ್ನ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡಿ ಸಂಬಂಧಪಟ್ಟ ನಗರಸಭಾ ಆಯುಕ್ತರಿಗೆ ಈ ವಿಷಯ ಸಂಬಂಧ ಇಲ್ಲ ಕಡೆ ಎಲ್ಲೇ ಒಂದು ಕಡೆ ನಗರಸಭಾ ಆಯುಕ್ತರು ಇದೊಂದು ರಾಷ್ಟ್ರಭಕ್ತರಿಗೆ ನೋಡ್ತಾ ಇದೆ. ಚೆನ್ನಮ್ಮ ರಾಷ್ಟ್ರದ ಸಂಪತ್ತು. ಹಾಗಾಗಿ ಈ ದೇಶದಲ್ಲಿ ನಾಡಿನಲ್ಲಿ ಚೆನ್ನಮ್ಮನ ಪ್ರತಿಮೆಯನ್ನು ಚೆನ್ನಮ್ಮನ ಭಾವಚಿತ್ರ ಹಾಕೋಕ್ಕೆ ಎಲ್ಲ ಕಡೆ ಪರಮಾಧಿಕಾರವಿದೆ. ಅದು ನಮ್ಮ ಸಮಾಜದ ಬೇರೆ ಸಮಾಜದ ಜೊತೆ ನಾವು ಕಾನೂನು ಬಾಹಿರವಾಗಿ ಯಾವುದೇ ನಾಮಕರಣ ಆಗಿಲ್ಲ. ಕಾನೂನು ಪ್ರಕಾರವಾಗಿಯೇ ನಗರ ಸಭೆಯ ನೀತಿ ನಿಯಮ ಅನುಸಾರವಾಗಿಯೇ ಇಲ್ಲಿ ನಾಮಫಲಕ ನಮ್ಮ ಸಮಾಜ ಉತ್ಪಾದನೆ ಮಾಡಿದ್ರು. ಇವತ್ತು ಏಕೈಕ ತೆರವುಗೊಳಿಸುತ್ತಿದ್ದಾರೆ. ಅವರು ಅಲಕ್ಷ್ಯ ಮಾಡಿದ್ದಾರೆ. ಎಲ್ಲೇ ಬಿಟ್ಟರೆ ಚೆನ್ನಮ್ಮನಿಗೆ ಈ ಮೂಲಕವಾಗಿ ಇರುವುದನ್ನು ಮಾಡ್ತಾ ಇದ್ದಾರೆ. ಕೂಡಲೇ ಇದನ್ನು ಸರಿಪಡಿಸುತ್ತೆ. ನಮ್ಮ ಸಮಾಜಗಳು 24 ಗಂಟೆಗೆ ನಗರಸಭಾ ಯಾವ ಜಾಗದಲ್ಲಿ ಚೆನ್ನಮ್ಮ ಭಾವಚಿತ್ರ ಇದ್ದೀರಿ, ಯಾವ ಜಾಗದಲ್ಲಿ ವೃತ್ತವನ್ನು ನೀವು ತೆರವುಗೊಳಿಸಿರಿ, ಕೂಡಲೇ ಆ ವೃತ್ತದಲ್ಲಿ ಸರಿಯಾಗಿ ನಾಮಫಲಕ ಹಾಕಿ ಆ ಚೆನ್ನಮ್ಮನಿಗೆ ಗೌರವ ಕೊಡುವಂತೆ ಸಮಾಜ ಬಾಂಧವರು ಹೋರಾಟ ಮಾಡ್ತಾರೆ. ಇಲ್ಲಿಯಾಗಿ ನಿರ್ಲಕ್ಷ್ಯ ಮಾಡಿದ್ರೆ ಹೋರಾಟಕ್ಕೆ ನಾವು ಸಾಧಿಸಿದೆ ಮಾತನ್ನು ಸಂಬಂಧಪಟ್ಟ ನಗರಸಭೆಯ ಸದಸ್ಯರು ಮತ್ತು ಆಡಳಿತ ಕೂಡಿ 24 ಗಂಟೆ ಇದೇ ಸ್ಥಳದಲ್ಲಿ ಚೆನ್ನಮ್ಮ ಭಾವಚಿತ್ರ ಹಾಕಿ